ನೋಡ್ತಿರೋ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೊ ಇವತ್ತಿನ ಬ್ಲಾಗ್ ಏನಂದರೆ ಚಾಮುಂಡಿ ಹಬ್ಬನ ನಾವು ವರ್ಷ ಮಾಡ್ತೀವಲ್ಲ, ಆ ಹಬ್ಬನ ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದೀವಿ. ನೆಕ್ಸ್ಟ್ ಇವತ್ತು ಹೇಗೆಲ್ಲ ಪೂಜೆ ಇರುತ್ತೆ, ನಮ್ಮ ಹೋಟ್ಲು ಹತ್ರ ಊಟ ಎಲ್ಲ ಹಂಚ್ತೀವಿ. ಅದನ್ನ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ನಾನು ಅಳಿಯ ನೋಡಿ ಗೈಸ್, ಇವನು ನನ್ನ ಮಗಳಿಗೆ ಚಡ್ಡಿ ಎಳಿತಾನೆ ಈ ವಯಸ್ಸಿಗೆ. ನೋಡ್ರಿ ಫುಲ್ಲು ಬ್ಯುಸಿ ಆಗ್ಬಿಟ್ಟವಳೆ. ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ನಾದಿನಿಯಲ್ಲಿ ಸೋನೋರು ಜೊತೆ ಮಾತಾಡ್ತಿಲ್ವಾ, ಜಗಳ ಆಯ್ತಾ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ. ಎಂಥ ಜಗಳನೂ ಇಲ್ಲ, ಏನೂ ಇಲ್ಲ. ಅವಳು ಪಾಪ ಆಗಿರೋದ್ರಿಂದ ಬ್ಯುಸಿ ಅವಳನ್ನೇ ಕೇಳೋಣ ಬನ್ನಿ. ಸೋನು ಅಕ್ಕ ಹೇಳಿ ಅಕ್ಕ. ಆ ಥರ ಏನಿಲ್ಲ, ಮಾತಾಡಿಸ್ತಾ ಇದೀವಿ. ನನ್ನ ಪಾಪ ಹೋಗೈತಲ್ಲ, ಏನು ಕೆಲಸ ಮಾಡೋಕ್ಕೂ ಏನು ಮಾಡೋಕ್ಕೂ ಫುಲ್ಲು ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ನಾನು ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ನಾನು ಆ ಥರ ಏನಿಲ್ಲ, ಇವರೆಲ್ಲ ಕೆಲಸ ಮಾಡ್ತವ್ರೆ, ನಾನು ಮಾತ್ರ ಪಾಪನ ನೋಡ್ಕೊಂಡೇ ಕೂತಿದ್ದೀನಿ ಆರಾಮಾಗಿ. ಅವು ಹಾಯ್ ಮಾಡು. ಇವಳು ರೆಡಿ ಆಗಿಲ್ಲ ಅಂತ ತೋರಿಸ್ತಿಲ್ಲ, ಯಾರು ಗಂಡು ಕೊಡಲ್ಲ ಬಿಡು. ಇಲ್ಲ ನೋಡ್ರಿ, ಇಲ್ಲಿ ಇವರಿಬ್ರು ರೆಡಿ ಮಾಡ್ತವ್ರೆ. ಹೊಸ ಆಂಟಿ ಹಾಯ್ ಮಾಡು. ಕಾವ್ಯ ಹಾಯ್ ಮಾಡೆ. ಇವಾಗ ಕಾವ್ಯವರು ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ. ನಾನು ನೋಡಿ ಗೈಸ್ ಈ ಥರ ರೆಡಿ ಮಾಡಿದ್ದೀನಿ. ಮನೇಲಿ ಸಂಜೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಹೋಟ್ಲು ಹತ್ರ ಹೋದ್ವಿ. ಹೋಟ್ಲ ಹತ್ರ ನಾವೆಲ್ಲ ವರ್ಷ ಪೂಜೆ ಮಾಡಿ ಪ್ರಸಾದನ ಹಂಚ್ತೀವಿ ಅಂತ ಹೋದ ವರ್ಷ ಹೋಗಲು ನೀವು ನೋಡಿರ್ತೀರ. ಅದೇ ಥರನೇ ಈ ವರ್ಷವೂ ನಾವು ಚಾಮುಂಡಿ ಹಬ್ಬನ ಮಾಡ್ತಾಯಿದ್ದೀವಿ. ಸೊ ಇವಾಗ ನಾವು ಪೂಜೆ ಮಾಡೋದಕ್ಕೆ ನಾನು ನನ್ನ ನಾದಿನಿ ಇಬ್ಬರೂ ಕೂಡ ರೆಡಿ ಮಾಡಿಕೊಂಡು ಅವಳು ಪೂಜೆ ಮಾಡೋದಕ್ಕೆ ಗಂಧದ ಕಡ್ಡಿ ಹಚ್ತಿದ್ವಿ. ಅಲ್ಲಿ ಫುಲ್ಲು ಗಾಳಿ ಇರೋದ್ರಿಂದ ಹತ್ತಾನೇ ಇರಲಿಲ್ಲ. ಹಾಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಕೂಡ ಒಟ್ಟಿಗೆ ಸೇರಿರೋದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ಪ್ರಸಾದನ ಹಂಚಬೇಕು. ಅದನ್ನು ಈ ಬ್ಲಾಗಲ್ಲಿ ನೀವು ನೋಡ್ಬೋದು. ಕೊನೆಗಂಟ ವೀಡಿಯೋನ ನೋಡಿ, ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ನನ್ನ ಮಗ ನೋಡಿ ಮೈಮೂನ್ ಬಟ್ಟೆ ಹಾಕ್ಕೊಂಡು ಹುಡುಗಿ ಥರ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ. ಅದಾದಮೇಲೆ ನಾನು ಎಲ್ಲರಿಗೂ ಕೂಡ ಮಂಗಳಾರತಿನ ಕೊಡ್ತಾಯಿದ್ದೆ ಹೋಟ್ಲ ಹತ್ರ ನಮ್ಮಮ್ಮಾಗೆಲ್ಲ. ಅವ್ರು ಆಲ್ರೆಡಿ ಊಟನ ಹಂಚೋದಕ್ಕೆ ಸ್ಟಾರ್ಟೇ ಮಾಡಿಬಿಟ್ಟಿದ್ರು. ನನ್ನ ಮೈಮ ಅಂತೂ ಕಡ್ಡಿ ಹಿಡ್ಕೊಂಡು ಪೂಜೆ ಮಾಡ್ತಾಯಿದ್ಲು. ಅವಳು ಹೇಗೆ ಕಾಣಿಸ್ತಿದ್ದಾಳೆ ಆ ಫ್ರಾಕಲ್ಲಿ ಅನ್ನೋದನ್ನ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಸೊ ಇವತ್ತು ನಮ್ಮ ಹೋಟ್ಲ ಹತ್ರ ಏನೇನೆಲ್ಲ ಪ್ರಸಾದನ ಹಂಚ್ತಾ ಇದ್ದೀವಿ ಅಂದರೆ ಬಾತು ಮತ್ತು ಕೇಸರಿ ಬಾತ್ ಮಾಡಿದರು, ಅದನ್ನು ಹಂಚ್ತಿದ್ದೀವಿ. ಬನ್ನಿ ನೋಡೋಣ. ಇವಳು ನೋಡಿ ಫುಲ್ಲು ಬ್ಯುಸಿ ಆಗ್ಬಿಟ್ಟವ್ರೆ, ಗಂಡನ ಬಿಟ್ಟಿರಲ್ಲ ಆ ಥರ ಅವಳು. ಇವಳು ನೋಡಿ ಇವಳು ರೆಡಿನೇ ಆಗಿಲ್ಲ. ಎಲ್ರಲ್ಲಿ ಕೂತವ್ರಿ. ಮೈಮಾ ಮೈಮಾ ಹಾಯ್ ಹಾಯ್ ಮಾಡು. ಕ್ಯೂಟಾಗಿ ಓಡಾಡ್ತಿದ್ದಾಳೆ ಮೈಮಾ. ಸೂರ್ಯ ಅಂತೂ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಅವ್ರ ಮಾವನ ಜೊತೆ. ಹೊಟ್ಟೆ ತುಂಬ ತಿನ್ನಿ. ಓಡಿ ಕೊಡವಲ್ಲಿ ನಿಮ್ಮ ಹುಡುಗರಿಗೆಲ್ಲ ಹೋಗಪ್ಪ, ನಿಮ್ಮ ಹೆಂಗಸಿಗೆ ಹೋಗೋ. ಅವಳೇ ನನಗೆ ವ್ಲಾಗ್ಗೆ ಸಪೋರ್ಟ್ ಮಾಡೋದು, ಅವಳೇ ಜಾಸ್ತಿ ಅಲ್ವಾ. ಹಾಯ್, ಸ್ಕೂಲ್ ಮುಗೀತಾ? ಏನು ಇವಾಗ ಬಂದ್ಬಿಟ್ಟಿದೆಯಾ ಪೂಜೆಗೆ? ಇವಳೇ ಗೈಸ್ ನಂಗೆ ವ್ಲಾಗ್ ಎಲ್ಲ ಮಾಡ್ಕೊಡೋದು, ಎಂಕರೇಜ್ ಮಾಡೋದು ಇವಳೇ ಜಾಸ್ತಿ ನನಗೆ. ಹಾಯ್ ಮೈಮಾ, ಹೋಗಿ ನಿಮ್ಮದು ಮಿಡ್ಡಿ ಹಾಕೋ ಬನ್ನಿ. ಹಾಯ್ ಮಾಡು ಬಂಗಾರಿ, ಹಾಯ್ ಮಾಡಮ್ಮ, ಹಾಯ್ ಮಾಡು, ಹಾಯ್ ಮಾಡು. ಇವ್ರು ನೋಡಿ ಫೋಟೋ ತೆಗಿ. ಆಂಟಿ ಹಾಯ್ ಮಾಡಿ. ಬಾಯ್. ಯಾಕಂಟಿ ನೋಡಿ ಲಲ್ಲು ಮಾಲ್ ಹಾಯ್. ಶೀಲಮ್ಮ ಫುಲ್ ಬ್ಯುಸಿ, ರೆಡಿನೇ ಆಗಿಲ್ಲ ಅವರು. ಹಾಯ್ ಹಾಯ್ ಮಮ್ಮಿ ಅನ್ನೋ, ಕೈ ಮುಕ್ಕೋ. ಇಕ್ಕು ಮೈಮ ಕುಂಕುಮ ಇಕ್ಕು ಅಂದರೆ ಎಷ್ಟು ನೀಟಾಗಿ. ಬವ್ವ ಚಿನಿ ಎಲ್ಲಿ ಬಂಗಾರಿ ತೋಸು ತೋಸು ಬಂಗಾರಿ. ಫೈನಲಿ ಇವಾಗ ನಮ್ಮನೇಲಿ ಪೂಜೆ ಸ್ಟಾರ್ಟ್ ಆಗಿದೆ. ನಾವು ಈ ಥರ ಅಲಂಕಾರ ಮಾಡಿದ್ದೀವಿ. ನಮ್ಮ ಮನೆಗೆ ಇವರೆಲ್ಲ ಗೆಸ್ಟ್ ಆಗಿ ಬಂದಿದ್ದಾರೆ. ನಾದಿನಿ ಹಾಯ್ ಮೇಡಮ್ಮ. ಇನ್ನೊಂದು ಬಂದಿದೆ ಹೊಸದಾಗಿ, ಅದು ಇದೆ.
ಗೆಸ್ಟ್ ಬಂದ್ರು. ಇಲ್ಲಮ್ಮ ನಂದು ಅಮ್ಮ ಓದೇ ಗೊತ್ತೀನಿ ಇವಾಗ ಸುಮ್ಮನೆ ಇರ್ಬೇಕು. ಆಮೇಲೆ ಮನೇಲಿ ನಾವು ಕೂಡ ಎಲ್ಲ ಪೂಜೆ ಮಾಡಿ ಕಾವ್ಯವ್ರ ಅತ್ತೆಯವರು ನನ್ನ ಪಕ್ಕ ನಿಂತಿರೋದು. ಸೊ ಆವಾಗ ಪೂಜೆ ಎಲ್ಲ ಮಾಡಿದ್ವಿ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳಂತ ಕಮೆಂಟ್ ಮಾಡಿ. ಸೊ ಈ ಪೂಜೆ ಎಲ್ಲ ತುಂಬ ಚೆನ್ನಾಗೇ ನಡೀತು, ಎಲ್ರಿಗೂ ಕೂಡ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ನೈಟಿಗೆ ನಾನ್ ವೆಜ್ ಕೂಡ ಮಾಡಿದ್ವಿ. ಪೂಜೆ ಎಲ್ಲ ಆದಮೇಲೆ ಮೈಮ ಕೂಡ ಆಟ ಆಡಿಸ್ತಿದ್ಲು. ಲಾವು ಅಂತೂ ತುಂಬ ತೀಟೆ ಮಾಡ್ತಾಳೆ ಮೈಮಂಗೆ, ರೇಗಿಸೋದು ಅದೆಲ್ಲ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಇನ್ನೇನು ಊಟ ಮಾಡಿ ಮಲಗೋದಷ್ಟೇ. ಸೊ ಇವತ್ತು ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದು ಕಮೆಂಟ್ ಮಾಡಿ. ನಮ್ಮನೆ ಲಕ್ಷ್ಮಿ ಹೇಗಿದ್ದಾಳೆ ಅನ್ನೋದು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಾಗೆ ನಮ್ಮ ಮೈಮ ಪುಟಾಣಿ ಹೇಗೆ ಕಾಣಿಸ್ತಿದ್ದಾಳೆ ಅನ್ನೋದು ಕಮೆಂಟ್ ಮಾಡಿ. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.